ರೇವಣ್ಣ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ ಕ್ರೆಡಿಟ್ ಪಾಲಿಟಿಕ್ಸ್ ಶುರು ಮಾಡಿದೆ. ರೇವಣ್ಣ ಬಂಧನದ ಸುದ್ದಿಯನ್ನ ಟ್ವಿಟರ್ನಲ್ಲಿ ಕಾಂಗ್ರೆಸ್ ಹಂಚಿಕೊಂಡಿದೆ. ಮಹಿಳೆಯರ ಮಾನ ಪ್ರಾಣ ಘನತೆಯನ್ನ ಎತ್ತಿ ಹಿಡಿಯುವಲ್ಲಿ ನಮ್ಮ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ. ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. HD ರೇವಣ್ಣನವರನ್ನ SIT ಬಂಧಿಸಿದೆ. ಮಹಿಳಾ ಪೀಡನೆಯ ವಿಕೃತ ಪ್ರಕರಣವನ್ನ SIT ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸುತ್ತೆ. ಮಹಿಳೆಯರ ರಕ್ಷಣೆಗೆ ನಮ್ಮ ಸರ್ಕಾರದ ಬದ್ಧತೆ ಅಚಲ ಅಂತ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಕ್ರೆಡಿಟ್ ಪಾಲಿಟಿಕ್ಸ್ ಶುರುವಾಗಿದೆ. ಮಹಿಳೆಯರ ಮಾನ ಪ್ರಾಣ ಘನತೆ ಎತ್ತಿ ಹಿಡಿಯುವಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಮಾಡ್ತಿರುವಂತಹ ಟ್ವೀಟ್ ಇದು. CID ಕಚೇರಿಯಲ್ಲಿ HD ರೇವಣ್ಣ ಅವರನ್ನ ವಿಚಾರಣೆ ಮಾಡಲಾಗ್ತಾ ಇದೆ. SIT ಮುಖ್ಯಸ್ಥ BK ಸಿಂಗ್ ಅವರ ನೇತೃತ್ವದಲ್ಲಿ HD ರೇವಣ್ಣ ಅವರ ವಿಚಾರಣೆ ನಡೀತಾ ಇದೆ. ಕಿಡ್ನಾಪ್ ಕೇಸ್ ಮತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ರೇವಣ್ಣ ಆರೋಪಿ. ರೇವಣ್ಣನವರನ್ನ ಇವತ್ತು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಶುರುವಾಗಿದೆ ವಿಚಾರಣೆ. ಇವತ್ತು ಇಡೀ ರಾತ್ರಿ SIT ಕಚೇರಿಯಲ್ಲೇ ಕಳೀತಾರೆ HD ರೇವಣ್ಣ. ತಡರಾತ್ರಿವರೆಗೆ ರೇವಣ್ಣಗೆ ವಿಚಾರಣೆ ಮಾಡೋದಕ್ಕೆ SIT ಅಧಿಕಾರಿಗಳು ಒಂದು ಕ್ವಶನಿಯರ್ ಮಾಡ್ಕೊಂಡಿದ್ದಾರೆ, ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತು ಇಡೀ ರಾತ್ರಿ ವಿಚಾರಣೆ ಮಾಡಿ ನಾಳೆ ಮಧ್ಯಾಹ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ನಿರ್ಧಾರವನ್ನ SIT ಅಧಿಕಾರಿಗಳು ತೆಗೆದುಕೊಂಡಿದ್ದಾರೆ. ನಾಳೆ ಭಾನುವಾರ ಕೋರ್ಟ್ ರಜೆ. ನ್ಯಾಯಾಧೀಶರ ಮನೆಗೆ HD ರೇವಣ್ಣನವರನ್ನ ಹಾಜರುಪಡಿಸಲಿದ್ದಾರೆ. ಇವತ್ತೇ ಬೌರಿಂಗ್ ಆಸ್ಪತ್ರೆಯಲ್ಲಿ HD ರೇವಣ್ಣನವರಿಗೆ ಮೆಡಿಕಲ್ ಚೆಕಪ್ ಆಗುವ ಸಾಧ್ಯತೆ ಇದೆ. ಸದ್ಯ SIT ಅಧಿಕಾರಿಗಳು ಬಂಧನದ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಮಾಡ್ತಾ ಇದ್ದಾರೆ ರೇವಣ್ಣ ಅರೆಸ್ಟ್ ಆಗಿರುವ ಬಗ್ಗೆ. ಇವತ್ತು ಇಡೀ ರಾತ್ರಿ SIT ಅಧಿಕಾರಿಗಳ ತಂಡ ವಿಚಾರಣೆ ಮಾಡಿ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಆರೋಪಿ ರೇವಣ್ಣ 6 ದಿನಗಳ ನಂತರ ಇವತ್ತು ಸಂತ್ರಸ್ತ ಮಹಿಳೆಯನ್ನ ರಕ್ಷಣೆ ಮಾಡಲಾಗಿದೆ. ರೇವಣ್ಣ ಆಪ್ತ ರಾಜಶೇಖರ್ ಅನ್ನೋವನ ಹೆಸರಿನ ರಾಜಶೇಖರ್ ಎಂಬ ವ್ಯಕ್ತಿಯ ತೋಟದ ಮನೆಯಲ್ಲಿ ಸಂತ್ರಸ್ತ ಮಹಿಳೆ ಇದ್ರು. ಆಕೆಯನ್ನ ಅಲ್ಲಿ ಬಲವಂತದಿಂದ ಇಡಲಾಗಿತ್ತು ಅನ್ನುವಂತಹ ಮಾಹಿತಿಗಳು ಬಂದಿದ್ದಾವೆ. ಈಗ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣನವರನ್ನ ವಿಚಾರಣೆ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.